ನಮಸ್ಕಾರ ಸ್ನೇಹಿತರೆ, ದೃಷ್ಟಿ ಕನ್ನಡ ಚಾನೆಲ್ಗೆ ತಮಗೆಲ್ಲ ಸ್ವಾಗತ. ನಿಮ್ಮ ಮನೆಗೆ ಒಂದೇ ಒಂದು ಬಾಗಿಲಿದೆ ಅಂತ ಅನ್ಕೊಳ್ಳಿ. ಆ ಬಾಗಿಲು ಬಿಟ್ಟು ಹೊರಗೋಗೋಕೆ ನಿಮ್ಗೆ ಬೇರೆ ಜಾಗ ಇಲ್ಲ, ದಾರಿನೂ ಕಿಟಕಿನೂ ಇಲ್ಲ. ಇಂತಹ ಸಂದರ್ಭದಲ್ಲಿ ಯಾರೋ ಬಂದು ನಿಮ್ಮ ಮನೆ ಬಾಗಿಲಿಗೆ ಹೊರಗಡೆಯಿಂದ ಬೀಗ ಹಾಕಿದಾಗ ನಿಮ್ಮ ಪರಿಸ್ಥಿತಿ ಏನಾಗ್ಬೇಕಾ? ಒಳಗಡೆ ವಾಸಿಸ್ತಿರೋ ನಿಮಗೆ ಅಡುಗೆ ಮಾಡೋಕೆ ಸಾಮಾನು ಸಿಗಲ್ಲ, ಹೊರಗೋಗೋಕೆ ದಾರಿ ಇರಲ್ಲ, ಕಷ್ಟದಲ್ಲಿ ಸಿಕ್ಕಿ ಹೋಗ್ತೀರಾ ಅಲ್ವಾ? ಇವತ್ತು ನಮ್ಮ ಇಡೀ ಪ್ರಪಂಚದ ಪರಿಸ್ಥಿತಿ ಕೂಡ ಹಾಗೇ ಆಗಿದೆ. ಪ್ರಪಂಚದ ಅಡುಗೆ ಮನೆಗೆ ಪೂರೈಕೆ ಆಗುವ ಎಣ್ಣೆ, ಗ್ಯಾಸ್ ಅದೆಲ್ಲ ಸಾಗಾಟವಾಗುವ ಒಂದು ಬಾಗಿಲನ್ನು ಇರಾನ್ ದೇಶ ಇವತ್ತು ಬಂದ್ ಮಾಡಿದೆ. ಅದರ ಹೆಸರೇ ಸ್ಟ್ರೇಟ್ ಆಫ್ ಹಾರ್ಮುಜ್, ಅಂದ್ರೆ ಹಾರ್ಮುಜ್ ಜಲಸಂಧಿ. ಕೇವಲ ಈ ಸಮುದ್ರದ ದಾರಿ ಬಂದಾಗಿದ್ದಕ್ಕೆ ಇವತ್ತು ಅಮೆರಿಕ ನಡುಗುತ್ತಿದೆ. ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರ್ತಿದೆ, ಗ್ಯಾಸ್ ಸಿಲಿಂಡರ್ ಸಿಗುತ್ತೋ ಇಲ್ವೋ ಅನ್ನೋ ಭಯ ಶುರುವಾಗಿದೆ. ಆದ್ರೆ ಇರಾನ್ ಯಾಕೆ ಹೀಗೆ ಮಾಡ್ತು? ಅಮೆರಿಕ ಕೈಯಲ್ಲಿ ಇದನ್ನ ಯಾಕೆ ತಡೆಯೋಕಾಗ್ತಿಲ್ಲ? ಇದರಿಂದ ನಿಮ್ಮಂತ ಸಾಮಾನ್ಯ ಜನರ ಜೇಬಿಗೆ ಎಷ್ಟು ಕತ್ತರಿ ಬೀಳುತ್ತೆ? ಸ್ನೇಹಿತರೆ, ಇವತ್ತು ಇರಾನ್ ದೇಶ ಇಡೀ ಪ್ರಪಂಚದ ಎದುರು ನಿಂತಿದೆ ಅಂತ ಅಂದ್ರೆ ಅದಕ್ಕೆ 38 ವರ್ಷಗಳ ಹಿಂದಿನ ಒಂದು ಹಳೆಯ ಗಾಯ ಕಾರಣವಾಗಿದೆ. ಜುಲೈ 3, 1988 ಇರಾನಿಂದ ದುಬೈಗೆ ಹೊರಟಿದ್ದ ಒಂದು ಸಾಮಾನ್ಯ ಪ್ಯಾಸೆಂಜರ್ ವಿಮಾನ. ಅದರಲ್ಲಿ 290 ಜನ ಸಾಮಾನ್ಯ ಜನರು. ಆ ವಿಮಾನ ಹಾರಾಟ ಶುರು ಮಾಡಿದ ಕೇವಲ 28 ನಿಮಿಷದಲ್ಲಿ ಕೆಳಗಡೆ ಸಮುದ್ರದಲ್ಲಿದ್ದ ಅಮೆರಿಕದ ಯುದ್ಧ ಹಡಗು USS ವಿನ್ಸೆನ್ಸ್ ಅದನ್ನ ತಪ್ಪಾಗಿ ತಿಳಿದು ಕ್ಷಿಪಣಿ ಬಿಟ್ಟು ಹೊಡೆದುರುಳಿಸ್ಬಿಟ್ಟು 290 ಅಮಾಯಕರು ಕ್ಷಣಾರ್ಧದಲ್ಲಿ ಬೂದಿಯಾದರು. ಅಮೆರಿಕ ಅಂದು ಕ್ಷಮೆ ಕೂಡ ಕೇಳಲಿಲ್ಲ. ಆ ದಿನದಿಂದ ಇರಾನ್ ದೇಶ ಒಂದು ವಿಷಯವನ್ನ ನಿರ್ಧಾರ ಮಾಡಿತ್ತು: ಈ ಸಮುದ್ರದ ದಾರಿಯಲ್ಲಿ ಅಮೆರಿಕದ ದರ್ಬಾರ್ ನಡೆಯೋಕೆ ಬಿಡಬಾರ್ದು. ಅಂದಿನಿಂದ ಇರಾನ್ ತನ್ನ ಸಮುದ್ರ ತೀರವನ್ನು ಒಂದು ಕಬ್ಬಿಣದ ಕೋಟೆಯನ್ನಾಗಿ ಬದಲಾಯಿಸ್ತಾ ಬಂದಿತ್ತು. ಇವತ್ತು ನಾವು ನೋಡ್ತಿರೋ ಸಂಘರ್ಷಕ್ಕೆ ಆ ಹಳೆಯ ಸೇಡೆ ಮುಖ್ಯ ಕಾರಣ. ಸ್ನೇಹಿತರೆ, ಈ ಹಾರ್ಮುಜ್ ದಾರಿ ಎಂದರೇನು? ಇದು ಯಾಕಿಷ್ಟು ಇಂಪಾರ್ಟೆಂಟ್? ಈಗ ಇಲ್ಲಿರುವ ಮ್ಯಾಪ್ ಕಡೆಗೆ ನೋಡಿ. ಇಲ್ಲಿ ಇರಾನ್ ದೇಶ, ಪಕ್ಕದಲ್ಲೇ ಸೌದಿ ಅರೇಬಿಯಾ, ಕುವೈತ್, UAE ದೇಶಗಳಿವೆ. ಈ ದೇಶಗಳಲ್ಲೇ ಅಲ್ವಾ ಪ್ರಪಂಚದ ಅತಿ ಹೆಚ್ಚು ಪೆಟ್ರೋಲ್ ಮತ್ತು ಗ್ಯಾಸ್ ಇರೋದು. ಈ ಎಲ್ಲ ದೇಶಗಳಿಂದ ಹಡಗುಗಳು ಹೊರಗೆ ಬರಬೇಕಂದ್ರೆ ಇರೋದು ಒಂದೇ ಒಂದು ಜಲಮಾರ್ಗ, ಅದು ಈ ಸ್ಟ್ರೇಟ್ ಆಫ್ ಹಾರ್ಮುಜ್. ಸ್ನೇಹಿತರೆ, ಇದರ ಅಗಲ ಎಷ್ಟು ಅಂತ ಗೊತ್ತಾ? ಕೇವಲ 33 ಕಿಲೋಮೀಟರ್. ಅಂದ್ರೆ ನಮ್ಮ ಬೆಂಗಳೂರಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋದಷ್ಟೇ ದೂರ. ಅದರಲ್ಲಿ ಹಡಗುಗಳು ಹೋಗೋಕೆ ಇರೋ ಜಾಗ ಕೇವಲ 3 ಕಿಲೋಮೀಟರ್ ಮಾತ್ರ. ಪ್ರಪಂಚದ 20% ಎಣ್ಣೆ ಮತ್ತು ಗ್ಯಾಸ್ ಇದೇ ಸಣ್ಣ ದಾರಿಯಲ್ಲಿ ಸಾಗಾಣಿಕೆಯಾಗುತ್ತೆ. ಯೋಚನೆ ಮಾಡಿ, ದಿನಕ್ಕೆ 2 ಕೋಟಿ ಬ್ಯಾರೆಲ್ ಎಣ್ಣೆ ಇಲ್ಲಿಂದ ಪಾಸ್ ಆಗುತ್ತೆ. ಚೀನಾ, ಜಪಾನ್, ದಕ್ಷಿಣ ಕೊರಿಯಾ ಮತ್ತು ನಮ್ಮ ಭಾರತಕ್ಕೆ ಬೇಕಾದ ಅರ್ಧದಷ್ಟು ಎಣ್ಣೆ ಈ ಮಾರ್ಗದಿಂದಲೇ ಬರಬೇಕು. ಕೇವಲ ಭಾರತ ಅಷ್ಟೇ ಅಲ್ಲ ಸ್ನೇಹಿತರೆ, ಇಡೀ ಏಷ್ಯಾದ ದೊಡ್ಡಣ್ಣ ಎನಿಸಿಕೊಂಡಿರೋ ಚೀನಾ ದೇಶ ಕೂಡ ತನ್ನ 45% ಪೆಟ್ರೋಲ್ ಮತ್ತು ಗ್ಯಾಸ್ ಅನ್ನು ಇದೇ ಮಾರ್ಗದಿಂದ ಆಮದು ಮಾಡಿಕೊಳ್ಳುತ್ತದೆ. ಇನ್ನು ಜಪಾನ್ ಮತ್ತು ದಕ್ಷಿಣ ಕೊರಿಯಾ ದೇಶಗಳಂತೂ 80% ಇಂಧನಕ್ಕೆ ಈ ಮಾರ್ಗವನ್ನೇ ಅವಲಂಬಿಸಿವೆ. ಒಂದು ವೇಳೆ ಈ ದಾರಿ ಬಂದಾದ್ರೆ ಚೀನಾದಲ್ಲಿರೋ ದೊಡ್ಡ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ ಫ್ಯಾಕ್ಟರಿಗಳು ಬಂದಾಗೋದು ಖಚಿತ. ಆಗ ನಾವು ಬಳಸೋ ಮೊಬೈಲ್ನಿಂದ ಹಿಡಿದು ಪ್ರತಿಯೊಂದು ವಸ್ತುವಿನ ಬೆಲೆ ದುಪ್ಪಟ್ಟಾಗುತ್ತದೆ. ಅಂದರೆ ಇದು ಕೇವಲ ಒಂದು ಸಮುದ್ರದ ಮಾರ್ಗವಲ್ಲ, ಇಡೀ ಪ್ರಪಂಚದ ಉಸಿರಾಟದ ವ್ಯವಸ್ಥೆ ಇದ್ದಂತೆ. ಈಗ ಇರಾನ್ ಆ ವ್ಯವಸ್ಥೆಯನ್ನೇ ಬಂದ್ ಮಾಡಿದೆ ಅಂದ್ರೆ ನಮ್ಮ ಗಾಡಿಗಳಿಗೆ ಪೆಟ್ರೋಲ್ ಎಲ್ಲಿಂದ ಬರಬೇಕು? ಹೊಲಕ್ಕೆ ಹಾಕೋ ಗೊಬ್ಬರ ತಯಾರಾಗೋಕೆ ಗ್ಯಾಸ್ ಬೇಕು, ಆ ಗ್ಯಾಸ್ ಬರೋದು ಕೂಡ ಇಲ್ಲೇ. ಅಂದ್ರೆ ಈ ದಾರಿ ಬಂದಾದ್ರೆ ನಮಗೆ ಅನ್ನ ಸಿಗೋದು ಕೂಡ ಕಷ್ಟ ಆಗುತ್ತೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಅಮೆರಿಕ ಯಾಕೆ ಸುಮ್ಮನಿದೆ? ಇರಾನ್ ದೇಶದ ಪ್ಲಾನ್ ಏನು? ಸ್ನೇಹಿತರೆ, ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರಬಹುದು. ಜಗತ್ತಿಗೆ ದೊಡ್ಡಣ್ಣ ಅಮೆರಿಕ ಹತ್ತಿರ ದೊಡ್ಡ ವಿಮಾನಗಳಿವೆ, ಅಸ್ತ್ರಗಳಿವೆ, ಶಕ್ತಿಶಾಲಿ ಸೈನ್ಯ ಇದೆ ಅಲ್ವಾ? ಯಾಕೆ ಹೋಗಿ ಆ ದಾರಿನ ಓಪನ್ ಮಾಡಬಾರ್ದು ಅಂತ. ಅಲ್ಲೇ ಇರೋದು ನೋಡಿ ಅಸಲಿ ಆಟ. ಇರಾನ್ ತುಂಬಾ ಸ್ಮಾರ್ಟ್ ಆಗಿ ಆಟ ಆಡ್ತಾ ಇದೆ. ಅಮೆರಿಕದ ಹಡಗುಗಳು ಹತ್ತಿರ ಬಂದ್ರೆ ಇರಾನ್ ನೇರವಾಗಿ ಯುದ್ಧ ಮಾಡಲ್ಲ. ಬದಲಾಗಿ ಅವರು ಸಮುದ್ರದ ಅಡಿಯಲ್ಲಿ ಮೈನ್ಸ್ಗಳನ್ನ ಇಟ್ಟಿದ್ದಾರೆ. ಒಂದು ಚಿಕ್ಕ ಮೈನ್ ಸಾಕು ಕೋಟಿ ಬೆಲೆ ಬಾಳೋ ಅಮೆರಿಕದ ಹಡಗನ್ನ ನೀರಲ್ಲಿ ಮುಳುಗಿಸೋಕೆ. ಇಷ್ಟೇ ಅಲ್ಲ, ಇರಾನ್ ತನ್ನ ಸಮುದ್ರ ತೀರದ ಉದ್ದಕ್ಕೂ ದೊಡ್ಡ ಬೆಟ್ಟಗಳ ಒಳಗೆ ಮಿಸೈಲ್ ಸಿಟಿಯನ್ನ, ಅಂದ್ರೆ ಕ್ಷಿಪಣಿಗಳ ನಗರವನ್ನೇ ನಿರ್ಮಿಸಿದೆ. ಈ ಕ್ಷಿಪಣಿಗಳು ಬೆಟ್ಟದ ಒಳಗಿರೋದ್ರಿಂದ ಅಮೆರಿಕದ ಸ್ಯಾಟಲೈಟ್ಗಳಿಗೂ ಗುರುತಿಸಲು ಆಗೋದಿಲ್ಲ. ಅಮೆರಿಕ ಏನಾದರೂ ಅಟ್ಯಾಕ್ ಮಾಡಿದ್ರೆ ಇರಾನ್ ತನ್ನ ಹತ್ತಿರ ಇರೋ ಫಾಸ್ಟ್ ಅಟ್ಯಾಕ್ ಬೋಟ್ಸ್, ಅಂದ್ರೆ ಸಣ್ಣದಾದ ಅತಿ ವೇಗದ ದೋಣಿಗಳನ್ನು ಬಳಸುತ್ತೆ. ಈ ದೋಣಿಗಳು ಸೊಳ್ಳೆಗಳಂತೆ ಬಂದು ದೊಡ್ಡ ಯುದ್ಧ ಹಡಗುಗಳಿಗೆ ಡಿಕ್ಕಿ ಹೊಡೆದು ಸ್ಫೋಟಗೊಳ್ಳುತ್ತವೆ. ಇದನ್ನೇ ಮೊಸ್ಕಿಟೋ ಫ್ಲೀಟ್ ಅಥವಾ ಸೊಳ್ಳೆ ಸೈನ್ಯ ಅಂತ ಕರೆಯುತ್ತಾರೆ. ಇವುಗಳನ್ನು ಎದುರಿಸುವುದು ಅಮೆರಿಕದ ದೊಡ್ಡ ಹಡಗುಗಳಿಗೆ ಅಸಾಧ್ಯದ ಕೆಲಸ. ಜೊತೆಗೆ ಇರಾನ್ ಬಳಿ 100 ಡ್ರೋನ್ ಮತ್ತು ಮಿಸೈಲ್ಗಳಿವೆ. ಹೀಗೆ ಇರಾನ್ ಒಂದು ಮಾತು ಹೇಳಿದೆ: ನಮಗೆ ಎಣ್ಣೆ
ಮಾರೋಕೆ ಬಿಡದಿದ್ರೆ ಪ್ರಪಂಚದ ಯಾವ ದೇಶಕ್ಕೂ ಎಣ್ಣೆ ಸಿಗದಂತೆ ಮಾಡ್ತೀವಿ. ಈಗ ಅಮೆರಿಕ ಏನಾದರೂ ಅಟ್ಯಾಕ್ ಮಾಡಿದ್ರೆ ಇರಾನ್ ತನ್ನ ತೀರದಿಂದ ಮಿಸೈಲ್ ಬಿಟ್ಟು ಆ ತೈಲ ಹಡಗುಗಳನ್ನು ಅಲ್ಲೇ ಸುಟ್ಟು ಹಾಕುತ್ತೆ. ಒಂದು ಹಡಗಿಗೆ ಬೆಂಕಿ ಬಿದ್ದರೆ ಸಾಕು, ಇನ್ಶೂರೆನ್ಸ್ ಕಂಪನಿಗಳು ಬೇರೆ ಯಾವ ಹಡಗನ್ನ ಕೂಡ ಅಲ್ಲಿಗೆ ಕಳಿಸಲ್ಲ. ಅಂದ್ರೆ ಇರಾನ್ ಬಾಂಬ್ ಹಾಕೋದು ಬೇಕಿಲ್ಲ, ಬರೀ ಒಂದು ಭಯ ಹುಟ್ಟಿಸಿದ್ರೆ ಸಾಕು, ಇಡೀ ಪ್ರಪಂಚದ ವ್ಯಾಪಾರವೇ ನಿಂತು ಹೋಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇತ್ತೀಚೆಗೆ ಈ ಬಗ್ಗೆ ದೊಡ್ಡದಾಗಿ ಚರ್ಚೆ ಮಾಡಿದ್ದಾರೆ. ಈ ಯುದ್ಧ ನಮಗೆ ಎಷ್ಟು ದೊಡ್ಡ ಹೊಡೆತ ಕೊಡುತ್ತೆ ಅಂದ್ರೆ, ಗಲ್ಫ್ ದೇಶಗಳಲ್ಲಿ ನಮ್ಮ ಭಾರತದ ಸುಮಾರು 80 ಲಕ್ಷದಿಂದ 1 ಕೋಟಿ ಜನ ಕೆಲಸ ಮಾಡ್ತಿದ್ದಾರೆ. ಅವರು ಅಲ್ಲಿ ದುಡಿದು ಭಾರತಕ್ಕೆ ಹಣ ಕಳಿಸ್ತಾರೆ. ಯುದ್ಧ ಆದ್ರೆ ಅವರು ಕೆಲಸ ಕಳೆದುಕೊಂಡು ವಾಪಸ್ ಬರಬೇಕಾಗುತ್ತೆ. ಇದರಿಂದ ಭಾರತಕ್ಕೆ ಬರೋ ಸಾವಿರಾರು ಕೋಟಿ ಹಣ ನಿಂತು ಹೋಗುತ್ತೆ. ಇನ್ನು ಪೆಟ್ರೋಲ್ ಬೆಲೆ ಏರಿಕೆ, ಭಾರತಕ್ಕೆ ಬೇಕಾದ 65% ಎಣ್ಣೆ ಬರೋದೇ ಈ ಗಲ್ಫ್ ದೇಶಗಳಿಂದ. ಈಗಾಗಲೇ ನಮ್ಮ 22 ಹಡಗುಗಳು ಅಲ್ಲಿ ಸಿಕ್ಕಿ ಹಾಕಿಕೊಂಡಿವೆ. ತೈಲ ಸರಬರಾಜು ಕಮ್ಮಿ ಆದ್ರೆ ಪೆಟ್ರೋಲ್ ಬೆಲೆ ರಾಕೆಟ್ ವೇಗದಲ್ಲಿ ಗಗನಕ್ಕೆ ಏರುತ್ತೆ. ಮನೆಯ ಅಡುಗೆ ಮನೆಗೆ ಹೇಗೆ ಹೊಡೆತ ಬೀಳುತ್ತೆ ಅಂದ್ರೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿದ್ರೆ ಲಾರಿ ಬಾಡಿಗೆ ಜಾಸ್ತಿ ಆಗುತ್ತೆ. ಲಾರಿ ಬಾಡಿಗೆ ಜಾಸ್ತಿ ಆದ್ರೆ ನಾವು ತಿನ್ನೋ ತರಕಾರಿ, ಬೇಳೆ, ಅಕ್ಕಿ ಎಲ್ಲವೂ ದುಬಾರಿ ಆಗುತ್ತೆ. ಇಲ್ಲಿ ಇನ್ನೊಂದು ವಿಚಾರವನ್ನ ನಾವು ಎಂದಿಗೂ ಮರೆಯಬಾರದು. ಗ್ಯಾಸ್ ಅಂದ ತಕ್ಷಣ ಕೇವಲ ಅಡುಗೆ ಮಾಡಲು ಬಳಸುವ ಗ್ಯಾಸ್ ಅನ್ಕೊಳ್ಬೇಡಿ. ಹೊಲಗಳಿಗೆ ಹಾಕುವ ಯೂರಿಯಾ ಅಥವಾ ರಾಸಾಯನಿಕ ಗೊಬ್ಬರ ತಯಾರಿಸಲು ಕೂಡ ಇದೇ ಗ್ಯಾಸ್ ಬೇಕಾಗುತ್ತದೆ. ಈ ಜಲಮಾರ್ಗ ಬಂದಾದ್ರೆ ಗೊಬ್ಬರದ ಬೆಲೆ ತಕ್ಷಣ ಏರುತ್ತೆ. ರೈತರಿಗೆ ಗೊಬ್ಬರ ಸಿಗಲ್ಲ. ಗೊಬ್ಬರ ಸಿಗದಿದ್ರೆ ಬೆಳೆ ಬೆಳೆಯೋದು ಕಷ್ಟ ಆಗುತ್ತೆ. ಅಂದ್ರೆ ಈ ಹಾರ್ಮುಜ್ ದಾರಿ ಬಂದಾದ್ರೆ ಕೇವಲ ಪೆಟ್ರೋಲ್ ಅಷ್ಟೇ ಅಲ್ಲ, ನಮ್ಮ ತಟ್ಟೆಯಲ್ಲಿರೋ ಅನ್ನದ ಬೆಲೆ ಕೂಡ ಗಗನಕ್ಕೇರುತ್ತೆ. ಅಕ್ಷರಶಃ ಇದು ಪ್ರಪಂಚದ ಅಡುಗೆ ಮನೆಗೆ ಹಾಕಿರೋ ಬೀಗ ಅಂದ್ರೆ ತಪ್ಪಾಗಲ್ಲ. ನಾವು ಬಳಸೋ LPG ಗ್ಯಾಸ್ ಕೂಡ ಇಲ್ಲಿಂದಲೇ ಬರಬೇಕು. ಇದು ಶಾರ್ಟೇಜ್ ಆದ್ರೆ ಸಿಲಿಂಡರ್ ಸಿಗೋದು ಕೂಡ ಕಷ್ಟ ಆಗುತ್ತೆ. ಸ್ನೇಹಿತರೆ, ಆ ಕಡೆಗೆ ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡೋಕೆ ಪಾಕಿಸ್ತಾನದ ಜಾಗ ಕೇಳಿದ್ರೆ ಪಾಕಿಸ್ತಾನದ ನಾಯಕರು ಏನ್ ಹೇಳ್ತಿದ್ದಾರೆ ಕೇಳಿ. ಅಮೆರಿಕ ನಮಗೆ ಹೊಡೆದ್ರೆ ನಾವು ಭಾರತದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ. ಸಂಬಂಧವೇ ಇಲ್ಲದ ವಿಷಯಕ್ಕೆ ಭಾರತವನ್ನ ಎಳೆದು ತರುತ್ತಿದೆ ಈ ಪಾಕಿಸ್ತಾನ. ಸೊ ಫ್ರೆಂಡ್ಸ್, ಈ ಸ್ಟ್ರೇಟ್ ಆಫ್ ಹಾರ್ಮುಜ್ ಅನ್ನೋ ಸಣ್ಣ ಮಾರ್ಗ ಇವತ್ತು ಪ್ರಪಂಚದ ಗಂಟಲಿಗೆ ಸಿಕ್ಕಿರೋ ಮುಳ್ಳಿನಂತಾಗಿದೆ. ಇರಾನ್ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡ್ತಿದೆ, ಅಮೆರಿಕ ತನ್ನ ದರ್ಬಾರ್ ಉಳಿಸ್ಕೊಳ್ಳೋಕೆ ನೋಡ್ತಿದೆ. ಅದೇ ಮಧ್ಯದಲ್ಲಿ ಸಿಕ್ಕಿ ಒದ್ದಾಡ್ತಿರೋದು ನಮ್ಮಂತ ಸಾಮಾನ್ಯ ಜನರು. ಯುದ್ಧ ಯಾವುದಕ್ಕೂ ಪರಿಹಾರ ಅಲ್ಲ. ಒಂದು ವೇಳೆ ಈ ದಾರಿ ಹೀಗೆ ಬಂದಾಗಿ ಉಳ್ಕೊಂಡ್ರೆ ಪ್ರಪಂಚದ ಎಕಾನಮಿ ಸಂಪೂರ್ಣವಾಗಿ ಕುಸಿದು ಹೋಗುತ್ತೆ. ನಾವು ಮತ್ತೊಂದು ಲಾಕ್ಡೌನ್ನಂತಹ ಪರಿಸ್ಥಿತಿಯನ್ನ ಎದುರಿಸಬೇಕಾಗಬಹುದು. ಆದರೆ ಈ ಬಾರಿ ಅದು ವೈರಸ್ನಿಂದ ಅಲ್ಲ, ಹಣದುಬ್ಬರ ಮತ್ತು ಬೆಲೆ ಏರಿಕೆಯಿಂದ ಕೂಡಿರುತ್ತದೆ. ಹಾಗಾದ್ರೆ ಈ ದಾರಿ ಬಿಟ್ಟು ಬೇರೆ ದಾರಿ ಇಲ್ವಾ ಅಂತ ನೀವು ಪ್ರಶ್ನೆ ಮಾಡಬಹುದು. ಸೌದಿ ಅರೇಬಿಯಾ ಮತ್ತು UAE ಕೆಲವು ಪೈಪ್ಲೈನ್ಗಳನ್ನು ಮಾಡ್ಕೊಂಡಿವೆ ನಿಜ. ಆದರೆ ಆ ಪೈಪ್ಲೈನ್ಗಳ ಮೂಲಕ ದಿನಕ್ಕೆ ಕೇವಲ 50 ಲಕ್ಷ ಬ್ಯಾರೆಲ್ ತೈಲವನ್ನು ಮಾತ್ರ ಸಾಗಿಸಬಹುದು. ಆದರೆ ಹಾರ್ಮುಜ್ ದಾರಿಯಲ್ಲಿ ದಿನಕ್ಕೆ 2 ಕೋಟಿ ಬ್ಯಾರೆಲ್ ಎಣ್ಣೆ ಸಾಗಾಣಿಕೆ ಆಗುತ್ತಿತ್ತು. ಅಂದ್ರೆ ಪರ್ಯಾಯ ದಾರಿಗಳು ಕೇವಲ 25% ಅವಶ್ಯಕತೆಯನ್ನು ಮಾತ್ರ ಪೂರೈಸಬಹುದು. ಉಳಿದ 75% ಕೊರತೆಯನ್ನು ಯಾವ ಪೈಪ್ಲೈನ್ ಕೂಡ ತುಂಬಲು ಸಾಧ್ಯವಿಲ್ಲ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೇನನ್ಸುತ್ತೆ? ಇರಾನ್ ಮಾಡ್ತಿರೋದು ಸರಿನಾ? ಅಮೆರಿಕ ಕೈಯಿಂದ ಈ ಮಾರ್ಗವನ್ನ ಓಪನ್ ಮಾಡೋಕೆ ಸಾಧ್ಯವಾಗುತ್ತಾ? ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಎಲ್ಲರಿಗೂ ತಲುಪಲಿ. ವಿಡಿಯೋವನ್ನ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಳವಾದ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ದೃಷ್ಟಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.